ಹೋಗ್ತಾ ಇದೀವಿ. ಹೋಗ್ ಬನ್ನಿ. ಆಯ್ತು ಚಂದ್ರ. ಓ ಸಮುದ್ರ ಬಂದ್ಗಿಂದರು. ಹ್ಯಾಪಿ ಜರ್ನಿ. ವಿಡಿಯೋ ಉಂಟು. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಏನು ಧಾರೆ ಮುಹೂರ್ತದೆಲ್ಲ ವಿಡಿಯೋ, ಹಳೆ ವಿಡಿಯೋಗಳನ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನು ಅರಿಶಿನ ಶಾಸ್ತ್ರದ ವಿಡಿಯೋದು ಮತ್ತು ಇನ್ನೊಂದು ರಿಸೆಪ್ಷನ್ನು ಮತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ವಿಡಿಯೋ, ಅದ್ರ ಬಗ್ಗೆ ಎಲ್ಲ ಇರೋವಂಥ ವಿಡಿಯೋನ ಎರಡನ್ನೂ ಕೂಡ ಲಿಂಕನ್ನು ಈ ಒಂದು ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡ್ಕೊಬೇಡಿ, ನೋಡಿ. ಅದು ಕೂಡ ವಿಡಿಯೋ ಚೆನ್ನಾಗಿದೆ. ಸೊ ನೈಟ್ ರೂಮ್ಗೆ ಹೋಗಿದ್ವಿ ನಾವು. ಏನಂದರೆ ನೈಟ್ ರಿಸೆಪ್ಷನ್ ಇತ್ತಲ್ವ, ಅದನ್ನು ಮುಗಿಸ್ಕೊಂಡು ರೂಮ್ಗೆ ಹೋಗಿದ್ವಿ. ರಜತಾದ್ರಿಲಿ ರೂಮ್ ಮಾಡಿದ್ವಿ. ಧರ್ಮಸ್ಥಳದಲ್ಲಿ ಒಂದಷ್ಟು ದೇವಸ್ಥಾನಗಳದ್ದೇನೆ ಕಟ್ಟಡಗಳಿದೆ ಅಲ್ವಾ, ರೂಮ್ಗಳಿರೋದು, ಅದರಲ್ಲಿ ಮಾಡಿದ್ವಿ. ಅಂದರೆ ನೀವು ತುಂಬ ಬೇಗ ಮಾಡಬೇಕು, ಅದರಲ್ಲೆಲ್ಲ ರೂಮ್ ಬೇಕು ಅಂತಂದರೆ ಒಂದು 10 days ಮುಂಚೆನೇ ಮಾಡಬೇಕು. ಅವಾಗ ಮಾಡೋಕೆ ಹೋದ್ರೂ ಕೆಲವು ಟೈಮ್ ಸಿಗೋದಿಲ್ಲ. ಬನ್ನಿ ಎಲ್ಲ ಬೆಂಗಳೂರಿಗೆ. ನಿಮ್ದು ಬೆಂಗಳೂರು, ಮೈಸೂರು. ಬಾಯ್ 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 ಬಾಯ್. ಬಾಯ್. ಹೋಗಿ ಬನ್ನಿ. ಆಯ್ತು ಚಂದ್ರ. ಓ ಸಮುದ್ರ ಬಂದ್ಗಿಂದರು. ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮಂಗಳೂರು ಕಡೆ ಹೋದ್ವಿ. ಏನಂದರೆ ಒಂದು ಬರ್ತಡೇ ಇತ್ತು, ಆ ಬರ್ತಡೇಗೆ ಅಂತ ಹೋದ್ವಿ. ಅವ್ರು ತುಂಬ ಹಿಂಸೆ ಮಾಡಿದ್ರು ಬನ್ನಿ ಅಂತ, ಹಂಗಾಗಿ ಆ ಕಡೆನೇ ಹೋದ್ವಿ. ವಾಪಸ್ ಊರಿಗೆ ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ಟೆ ಬರಿಯೆಲ್ಲ ಏನು ಜಾಸ್ತಿ ತೊಗೊಂಡು ಕೂಡ ಹೋಗಿರ್ಲಿಲ್ಲ. ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಬರುವಾಗ ಮಾತ್ರ. ಸೊ ಬರ್ತಡೇಗೆ ಹೋದ್ವಿ. ಬರ್ತಡೇನ ಮುಗಿಸ್ಕೊಂಡು ಅವ್ರ ಮನೇಲಿ, ಅಲ್ಲಿಂದ ಅವರು ಹಂಗೇನೆ ಹೋಟೆಲಿಗೆ ಕರ್ಕೊಂಡು ಹೋದರು. ಇವಾಗ ಅಂದರೆ ಅವರು ಮದುವೆಗೆ ಬಂದಿದ್ರಲ್ವ, ಎಲ್ಲ ಸುಸ್ತಾದಂಗೆ ಆಗಿತ್ತು. ಅಡುಗೆ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ಮನೆಯಲ್ಲಿ. ಹಂಗೇನೆ ಹೋಟೆಲಿಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಅವಾಗಿಂದು ಏನು ನೈಟ್ ಆಗಿತ್ತಲ್ಲ, ಆಲ್ರೆಡಿ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಅವ್ರ ಮನೆಗೇ ಬಂದ್ವಿ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡ್ವಿ. ಏನು ಅಂತ ಮುಂದೆ ವಿಡಿಯೋದಲ್ಲಿ ನೀವೇ ನೋಡಿ.
ಡೋರಾ ತುಂಬಾ ಇದು ಕುಡಿಯುತ್ತಲ್ವ ಇದು ಮಾಡ್ಕೊಂಡ್ರೆ ಗಣಪತಿ ಬೆಚ್ಚ ಬೆಚ್ಚ ಫ್ರೆಂಡ್ಸ್, ನಾನು ಹೇಳ್ದಾಗೆ ನೆಕ್ಸ್ಟು ಏನಂತ ಅಂದರೆ ಬೀಚಿಗೆ ಹೊರಟ್ವಿ ಎಲ್ಲರೂ. ನೆಕ್ಸ್ಟ್ ಡೇ ಬೆಳಗ್ಗೆನೆ ಟಿಫನ್ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಅವರು ಟೊಮೊಟೊ ಬಾತ್ ಎಲ್ಲ ಮಾಡಿದರು, ತಿಂದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಏನು ಪೆಡಂಬೂರ್ ಬೀಚ್ ಹತ್ರ ಆಗುತ್ತೆ, ಅಲ್ಲಿಂದ ಸ್ವಲ್ಪ ಹತ್ರ ಅಂದರೆ 1 hour ಏನೋ ಆಗುತ್ತೆ ಅಂತ ಅಂದರು. ಅಲ್ಲಿಂದ ಹೊರಟ್ವಿ. ಮನೆಯಿಂದ ಹೊರಟು ಬೀಚಿಗೆ ಹೋಗಿ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿ ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ ಅವ್ರ ಮನೆಗೆ ಬಂದು ಅಲ್ಲಿಂದ ಮತ್ತೆ ಹಾಸನ ಕಡೆ ಹೊರಟ್ವಿ. ಫ್ರೆಂಡ್ಸ್, ಹಂಗೇನೆ ನಂಗೆ ಬೀಚ್ ಹತ್ರ ಒಂದು ಏನೋ ಆಶ್ಚರ್ಯ ಆಯಿತು ಅಂತಂದರೆ ಕಾಗೆಗಳು ಬಂದಿತ್ತು ತುಂಬ. ಅದೇನು ಅಂತ ಅಂದರೆ ನಾಯಿಗಳಿಗೆ ನಾವು ಫುಡ್ ಎಸ್ದಾಗ ಅಂದರೆ ಬಿಸ್ಕೆಟ್ ಎಲ್ಲ ಹಾಕ್ದಾಗ ಕ್ಯಾಚ್ ಹಿಡಿಯುತ್ತಲ್ಲ, ಆ ಥರ ನಾವೇನಾದ್ರೂ ಫುಡ್ ಹಾಕ್ದಾಗ ಕಾಗೆಗಳು ಕ್ಯಾಚ್ ಹಿಡಿತಾ ಇತ್ತು. ಅದೊಂದು ಏನೋ ಒಂಥರ ಸಖತ್ ಖುಷಿ ಆಯಿತು ನನಗೆ, ಕಾಗೆಗಳು ಈ ಥರ ಕಲ್ತಿದ್ದಾವಲ್ಲ ಅಂತ. ಹ್ಯಾಪಿ ಜರ್ನಿ ನಮಗೆ. ಬೇಡ